ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಝೀರೋ ಟು ಹೀರೋ. ಇವತ್ತಿನ ಕ್ಲಾಸ್ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಸಿಕ್ಸ್ತ್ ಕ್ಲಾಸ್ ಅನ್ನೋ ಮುಂದಿನ ಚಾಪ್ಟರ್ ಅನ್ನೋದನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಮುಂದಿನ ಚಾಪ್ಟರ್ ಏನಂತ ನೋಡೋಣ ಬನ್ನಿ. ಫಸ್ಟ್ ತೆಗೆದೆ ಮುಂದಿನ ಚಾಪ್ಟರ್ ಯಾವುದು ನೋಡೋಣ. ಹಾಂ, ಭಾರತ ನಮ್ಮ ಹೆಮ್ಮೆ. ಭಾರತ ನಮ್ಮ ಹೆಮ್ಮೆ ಮುಂದಿನ ಚಾಪ್ಟರ್ ಸಿಕ್ಸ್ ಕ್ಲಾಸ್ ಅಧ್ಯಾಯ ಟು ಭಾರತ ನಮ್ಮ ಹೆಮ್ಮೆ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ. ಓಕೆನಾ? ಫಸ್ಟ್ ಏನಪ್ಪ ಅಂತಂದರೆ ಈ ಪೇಜಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ಏನು ಮಾಡ್ತಾನೆ ರೀ, ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಸೆಕೆಂಡ್ ಚಾಪ್ಟರ್. ಆಮೇಲೆ ದೇಶ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂಡ್ತಿದ್ರು. ಆಯಿತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಪೇಜಲ್ಲಿ ಏನು ಇಂಪಾರ್ಟೆಂಟ್, ಈ ಪೇಜಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಭರತಖಂಡ ಇಂಡಿಯಾ, ಭಾರತವನ್ನು ಏನೆಂದು ಕರೆಯುತ್ತಿದ್ದರು? ಭರತಖಂಡ, ಇಂಡಿಯಾ, ಜಂಬೂ ದ್ವೀಪ ಅಂಥೇಳಿ ಕರಿತಿದ್ರಿ. ಇದು ಇಷ್ಟು ಇಂಪಾರ್ಟೆಂಟ್. ಈ ಭಾರತ ಎಂಬ ಹೆಸರು ಬರಲು ಕಾರಣ ಏನಪ್ಪ ಅಂತಂದರೆ ಈ ಪ್ರಥಮ ತೀರ್ಥಂಕರು ಋಷಭನಾಥ ಅಥವಾ ಆದಿನಾಥ ಇರ್ತಾನೆ ನೋಡ್ರಿ, ಅವನ ಮಗ ಭರತನೆಂಬ ಓರ್ವ ರಾಜನಿಂದ ಏನಪ್ಪ ಅಂತಂದರೆ ಭರತ ವರ್ಷ ಎಂಬ ಹೆಸರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಭರತಖಂಡ, ಭರತ ವರ್ಷ ಎಂಬ ಹೆಸರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಯಿತಾ? ಸುಮಾರು 3000 ವರ್ಷಗಳ ಹಿಂದೆ ಏನಪ್ಪ ಅಂತಂದರೆ ಪರ್ಷಿಯಾ ದೇಶದ ಜನರು ಸಿಂಧೂ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಅವರು ಏನಂತಂದರೆ ಹಿಂದೂ ಅಂಥೇಳಿ ಕರೀತಾರೆ. ಪರ್ಷಿಯನ್ನರು ಏನೆಂದು ಕರೆದರು? ಹಿಂದೂ ಎಂದು ಕರೆದರು. ಮತ್ತೇನಪ್ಪ ಅಂತಂದರೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಏನಂತ ಕರೀತಾರೆ ರೀ, ಸಿಂಡೇಸ್ ಅಂಥೇಳಿ ಕರೀತಾರೆ. ಸಿಂಡೇಸ್ ಅಂಥೇಳಿ ಕರೀತಾರೆ. ಇವು ಇಂಪಾರ್ಟೆಂಟಾ? ಇವು ನೆನ್ಪಿಟ್ಕೋರಿ. ಪರ್ಷಿಯಾ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂದಾಗ ಹಿಂದೂಸ್ತಾನ ಅಂಥೇಳಿ ಕರೀತಾರೆ ರೀ. ಆಮ್ಯಾಗೇನಪ್ಪ ಅಂತಂದರೆ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಅಂಥೇಳಿ ಕರೀತಾರೆ. ಫಸ್ಟ್ ಪರ್ಷಿಯನ್ನರು ಬಂದಾಗ ಹಿಂದೂ ಅಂಥೇಳಿ ಕರೀತಾರೆ. ಆಮ್ಯಾಗ ಸಿಂಡೇಸ್ ಅಂಥೇಳಿ ಗ್ರೀಕರು ಕರೀತಾರೆ ರೀ. ಗ್ರೀಕರು ಕರೆದ ಬಳಕ ಆಮ್ಯಾಗ ಇಂಗ್ಲೀಷರು ಬಂದಾಗ ಇಂಡಿಯಾ ಹಿಂದೂಯಿಸಮ್ ಅಂಥೇಳಿ ಯಾರು ಆಂಗ್ಲರು ಕರೀತಾರೆ. ಇಲ್ಲಿ ಮತ್ತು ಕೆಳಗೆ ಇಂಪಾರ್ಟೆಂಟ್ ನೋಡ್ರಿ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣವಾದರು. ಅಂಥವರಲ್ಲಿ ವಿಲಿಯಂ ಜೋನ್ಸ್ ಒಬ್ಬರು. ಈ ವಿಲಿಯಂ ಜೋನ್ಸ್ ಅನ್ನೋರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ರೀ, ಮೇಧಾವಿ ಆಗಿರ್ತಾರೆ ರೀ, ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತವಾಗಿ ಕಲ್ತಿರ್ತಾರೆ ಇವರು ವಿಲಿಯಂ ಜೋನ್ಸ್ ಅನ್ನೋರು. ವಿಲಿಯಂ ಜೋನ್ಸ್ ಅನ್ನೋರು ಏನಪ್ಪ ಅಂತಂದರೆ 1700 ವೆರಿ ಇಂಪಾರ್ಟೆಂಟ್ 1784ರಲ್ಲಿ ಏನಪ್ಪ ಅಂತಂದರೆ ಏಷ್ಯಾಟಿಕ್ ಸೊಸೈಟಿ ಸ್ಥಾಪಿಸ್ತಾರೆ. 1832ರಲ್ಲಿ ಏನಪ್ಪ ಅಂತಂದರೆ ಅದನ್ನೇ ಮರುನಾಮಕರಣ ಮಾಡಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಾರೆ. 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದ್ರೆ 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡ್ತಾರೆ. ಫಸ್ಟ್ ಇವರು ಸಂಸ್ಕೃತ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ವರ್ಗಾಯಿಸಿದ ಕೃತಿ ಯಾವುದಪ್ಪ ಅಂತಂದರೆ ಭಗವದ್ಗೀತೆ ವರ್ಗಾಯಿಸ್ತಾರೆ. ನಂತರ ಶಾಕುಂತಲ ಎಂಬ ಕೃತಿಯನ್ನು ಇವರು ವರ್ಗಾಯಿಸ್ತಾರೆ. ಈ ಪೇಜ್ನಾಗ ಇಷ್ಟೇ ಇಂಪಾರ್ಟೆಂಟ್, ಮತ್ತೇನೂ ಇಲ್ಲ. ಆಮ್ಯಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಮಗಧಕ್ಕೆ ಬಿಹಾರ ಅಂತಾರೆ, ಕಳಿಂಗಕ್ಕೆ ಒಡಿಸ್ಸಾ ಅಂತ ಕರಿತಿದ್ದರು, ಚೇರ ಅಂದರೆ ಕೇರಳ, ಇಂದ್ರಪ್ರಸ್ಥ ಅಂದರೆ ಇವು ಮೊದಲ ಹೆಸರುಗಳು. ಬಿಹಾರದ ಮೊದಲ ಹೆಸರು ಮಗಧ. ಮತ್ತು ಆಮ್ಯಾಗ್ರಿ ಒಡಿಸ್ಸಾದ ಮೊದಲ ಹೆಸರು ಕಳಿಂಗ, ಕೇರಳದ ಮೊದಲ ಹೆಸರು ಚೇರ, ಇಂದ್ರಪ್ರಸ್ಥ, ಈ ಥರ ಎಲ್ಲ. ಮತ್ತು ಚೆನ್ನೈದು ಮದ್ರಾಸ್ದು ಈಗ ಚೆನ್ನೈ ಮಾಡ್ಯಾರ್ರಿ, ಪ್ರಯಾಗ್ರಾಜ್ ಅಲಹಾಬಾದ್ ಮಾಡ್ಯಾರ್ರಿ, ಬರೋಡಾ ಅಂದರೆ ವಡೋದರ, ಬೊಂಬಾಯಿ ಮುಂಬೈ ಮಾಡ್ಯಾರ. ಇದಿಷ್ಟು ಇಂಪಾರ್ಟೆಂಟ. ಗಣಿತಶಾಸ್ತ್ರಕ್ಕೆ ಕೊಡುಗೆಗಳೇನಪ್ಪ ಅಂತಂದರೆ 2300 ವರ್ಷಗಳ ಹಿಂದಿನಷ್ಟು ಇದಾದ 1000 ವರ್ಷಗಳ ಮೇಲೂ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಭಿನ್ನರಾಶಿ ಕಂಡು ಹಿಡ್ತಾರೆ. ಫಸ್ಟ್ ಏನಪ್ಪ ಅಂತಂದರೆ
ಇಲ್ಲಿ ಏನಪ್ಪ ಅಂದರೆ ಶೂನ್ಯವನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂತಂದರೆ ಭಾರತೀಯರು. ಮೊದಲು ಭಾರತೀಯರಿಗೆ ಸಲ್ತದ್ರಿ. ಆಯ್ತು ರೀ, ಅಷ್ಟಾಗೋಣ. ಮತ್ತು ವಿಜ್ಞಾನಿ ಆರ್ಯಭಟ್ಟ. ಕೋಪರ್ನಿಕಸ್ಗಿಂತ ಮೊದಲು ಭಾರತೀಯ ವಿಜ್ಞಾನಿ ಯಾರು ಜಿಯೋಗ್ರಫಿ ಇದು ಮಾಡ್ತಾರಪ್ಪ ಅಂತಂದರೆ ಆರ್ಯಭಟ್ಟ. ಏನು ರೀ, ಇದು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಮೊದಲೇ ಹೇಳಿದವ್ರು ಯಾರಪ್ಪ ಅಂತಂದರೆ ಕೋಪರ್ನಿಕಸ್ಗಿಂತ ಮೊದಲು ಆರ್ಯಭಟ್ಟ ಅಂಥೇಳಿ ಹೇಳ್ತಾರೆ. ಫಸ್ಟ್ ಇಲ್ರಿ, ನಾವಿಕರಿಗೆ ನಕ್ಷೆಯನ್ನು ಭಾರತೀಯ ನಾವಿಕರಿಗೆ ರೇಖಾಂಶ ನಕ್ಷೆಯನ್ನು ಮೊದಲು ಭಾರತದಲ್ಲಿ ಎಲ್ಲಿ ಆಯ್ತಪ್ಪ ಅಂದರೆ ಉಜ್ಜಯಿನಿಯಲ್ಲಿ ಭಾರತೀಯರ ನಾವಿಕರಿಗೆ ರೇಖಾಂಶ ನಕ್ಷೆಯನ್ನು ಸಿದ್ಧಗೊಳಿಸಿದ್ದು ಉಜ್ಜಯಿನಿಯಲ್ಲಿ. ಇಂಪಾರ್ಟೆಂಟ್. ಪೈಥಾಗೋರಸನ ಪ್ರಮೇಯಕ್ಕಿಂತ ಮೊದಲು ಭಾರತೀಯರು ಬೋಧಯಾನ ಏನಪ್ಪ ಅಂದರೆ ಪ್ರಮೇಯವನ್ನು ಕಂಡುಹಿಡಿತಾನೆ ಪೈಥಾಗೋರಸನ್ಗಿಂತ ಮೊದಲೇ. ಇಷ್ಟು ಇಂಪಾರ್ಟೆಂಟ್. ಆಯ್ತು, ಇಲ್ಲಿ ಕ್ವಶನ್ ಬಂದವ ನೋಡ್ರಿ. ಭಾರತದ ಹೆಸರು. ಇತಿಹಾಸದ ಆಧಾರಗಳ ಸಮಸ್ಯೆದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರದ ಋಷಭನಾಥನ ಹಿರಿಯ ಮಗ ಭರತನ ಹೆಸರಿನ ದೇಶಕ್ಕೆ ಭರತವರ್ಷ ಎಂಬ ಹೆಸರು ಬಂದಿತ್ತು. ಇದು ರೈಟ್ ರೀ? ಇದೇನಪ್ಪ ಅಂತಂದರೆ ರೈಟ್. ಎಸ್, ಇದು ಕರೆಕ್ಟ್. ಸಿಂಧು ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದ ಗ್ರೀಕರು ಭಾರತೀಯರನ್ನು ಹಿಂದೂ ಅಂತ ಕರೆದರು. ಇಲ್ರಿ, ಹಂಗೆ ಕರೆಯಲ್ರಿ. ಅವ್ರು ಏನಂತ ಕರಿತಾರೆ? ಸಿಂಡೇಸ್ ಅಂತೇಳಿ ಕರೀತಾರೆ. ಅಂದರೆ ಇದು ಆಯ್ಕೆ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಅದ್ರದ್ದು ಹೇಳಿಕೆ ಒಂದು ಮಾತ್ರನೇ ಸರಿಯಾಗದು. ಕರೆಕ್ಟ್ ಇಲ್ರಿ? ಹೇಳಿಕೆ ಎರಡು ತಪ್ಪಾಗಿದೆ. ಯಾಕಂದ್ರೆ ರೀ, ಮೊದಲ ಬಾರಿಗೆ ಹಿಂದೂ ಎಂದು ಕರೆದವರು ಪರ್ಷಿಯನ್ನರು. ಹೌದಿಲ್ರಿ? ಹಿಂದೂ ಅಂತ ಕರೆದವರು ಪರ್ಷಿಯನ್ನರು. ಗ್ರೀಕರು ಇಂಡೇಸ್ ಅಂತೇಳಿ ಕರೀತಾರೆ. ಅದೇ ಆಂಗ್ಲರು ಬಂದರೆ ಇಂಡಿಯಾ ಅಂಥೇಳಿ ಕರೀತಾರೆ. ಸರ್ ವಿಲಿಯಮ್ ಜೋನ್ಸ್ ಅವರು 1784ರಲ್ಲಿ ಏನು ಮಾಡ್ತಾರೆ ಅಂದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂಥೇಳಿ ಮಾಡ್ತಾರೆ. ರೈಟ್. ಅದನ್ನು ಎಷ್ಟರದಾಗವ್ರಿ? 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅಂಥೇಳಿ ಇಲ್ಲಿ ಬೆಂಗಾಲ್ ಅಂಥೇಳಿ ಮಾಡ್ತಾರೆ. 1734 ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರೆ 1834ರಲ್ಲಿ ಏನು ಮಾಡ್ತಾರೆ ರೀ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದು ರೈಟ್ ಅದ ರೀ. ಸಂಸ್ಕೃತ ಭಾಷೆಯಿಂದ ತರ್ಜುಮೆಯಾದ ಮೊದಲದ್ದು ಕೃತಿ ಇದು ಅದ ರೀ? ಇಲ್ರಿ. ಯಾವುದ್ರಿ? ಭಗವದ್ಗೀತೆ ಅದ. ಇದು ರಾಂಗ್. ಈ ಹೇಳಿಕೆ ಏನಾಗಿದ್ರಿ? ತಪ್ಪಾಗಿದೆ. ರೈಟ್. ನೆಕ್ಸ್ಟ್ ನೋಡಂಬ್ರಿ. ಈಗ ಏಷ್ಯಾಟಿಕ್ ಸೊಸೈಟಿ ವಿದೇಶಿ ವಿದ್ವಾಂಸರ ಕೊಡುಗೆಗಳ ಸಂಬಂಧಿಸಿದಂತೆ ಈ ಹೇಳಿಕೆಗಳು ಇದು ಹೇಳಿದ್ನಲ್ರಿ, ಅದು ಸಂಸ್ಕೃತನ ಹೇಳಿಕೆ ಒಂದು ಮಾತ್ರ ಸರಿಯಾಗಿದ್ರಿ, ಎರಡು ತಪ್ಪಾಗ್ಯದ. ಕೃತಿ ಯಾವುದಂದ್ರೆ ಭಗವದ್ಗೀತೆ ಆಗ್ಯದ. ಸರ್ ವಿಲಿಯಮ್ ಜೋನ್ಸ್ ಅವರು ಭಾರತೀಯರಿಗೆ ಸಾಹಿತ್ಯ ಅಧ್ಯಯನಕ್ಕಾಗಿ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಬೆಂಗಾಳನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಸೇಮ್. ನಿಕೋಲಸ್ ಕೋಪರ್ನಿಕಸ್ ಏನು ಮಾಡ್ತಾನಪ್ಪ ಅಂತಂದರೆ ಭೂಮಿ ಗುಂಡಾಗಿದೆ, ಅದು ಸೂರ್ಯನ ಸುತ್ತುತ್ತದೆ ಎಂದು ಅವನಕ್ಕಿಂತ ಮೊದಲೇ ಕಂಡುಹಿಡಿದವರು ಆರ್ಯಭಟ್ಟ ಅಂತೇಳಿ. ರೈಟ್. ಪ್ರಾಚೀನ ಭಾರತದಲ್ಲಿ ನಾವಿಕರಿಗೆ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಲಾಯಿತು. ಮೊದಲು ಭಾರತೀಯರಿಗೆ ರೇಖಾಂಶ ನಕ್ಷೆಯನ್ನು ಎಲ್ಲಿ ಇದು ಆಯ್ತು ರೀ? ಉಜ್ಜಯಿನಿಯಲ್ಲಿ ಇದಾಯಿತು. ಇದು ಹೇಳಿಕೆ 1 ಮತ್ತು 2 ಸರಿಯಾಗಿದೆ ಅಂದ್ಕೋತೀನಿ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಪೈಥಾಗೋರಸನ ಪ್ರಮೇಯಕ್ಕಿಂತ ಪ್ರಖ್ಯಾತ ಪ್ರಮೇಯ ಅವನಿಗಿಂತ 2 ಶತಮಾನಗಳ ಮೊದಲೇ ಭಾರತೀಯ ವಿಜ್ಞಾನಿ ಕರ್ಣಾದ್ರಿ. ತಪ್ಪ. ಇಲ್ಲ, ಯಾರು ಮಾಡ್ಯಾರ? ಬೋಧಯಾನ ಮಾಡ್ಯಾರ. ಇದು ಯಾವುದು? ಬೋಧಯಾನ. ಕಣ ಅದಲ್ರಿ, ನೋಡ್ಕೋಬೇಕ್ರಿ, ಇದು ಕಣ ಅದಲ್ಲ. ಪ್ರಾಚೀನ ಭಾರತದಲ್ಲಿ ಗುಜರಾತ್ನ ಸೂರತ್ ಅತ್ಯಂತ ದೊಡ್ಡ ನೌಕಾ ನಿರ್ಮಾಣ ಹಡಗು ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧಿಯಾಗಿತ್ತು. ಸೂರತ್. ಎಸ್, ಇದು ಹೇಳಿಕೆ 1 ತಪ್ಪಾಗಿದೆ, 2 ಮಾತ್ರ ಸರಿ ಆನ್ಸರ್. ಆಯ್ತು, ಇಷ್ಟಾಗಿತ್ತು. ಏನಪ್ಪ ಅಂತಂದರೆ ಎಲ್ಲನೂ ಕರೆಕ್ಟಾಗಿ ನೋಡ್ಕೋರಿ. ಇದು ಭಾರತ ನಮ್ಮ ಹೆಮ್ಮೆ ಪಾರ್ಟ್ 1 ಆಗ್ಯದ್ರಿ. ಪಾರ್ಟ್ 2 ಬರ್ತದ್ರಿ. ಭಾಳ ಲಾಂಗ್ ವಿಡಿಯೋ ಮಾಡಬಾರ್ದಂತ ಶಾರ್ಟ್ ವಿಡಿಯೋ ಮಾಡತ್ತೀನಿ ರೀ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಸಿ ಯು. ಎಲ್ಲ ಕ್ಲಾಸ್ಗಳನ್ನು ಮುಗಿಸೋ ಜವಾಬ್ದಾರಿ ನಂದು. 0 to Hero. ಬಾಯ್.